ಈ ಕ್ಷೇತ್ರದ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರವರು ಈಗ ಹಾಲಿ ಶಾಸಕರು ಕೋಲಾರದಲ್ಲಿ, ಇವರು ಹಿಂದೆ 2013ರಲ್ಲಿ ಮುಳುಮಾಗಿಲು ಮೀಸಲು ಕ್ಷೇತ್ರದಲ್ಲಿ ನಾನು ಕೂಡ ಪರಿಶಿಷ್ಟ ಜಾತಿ ಅಂತ ಸುಳ್ಳು ಸರ್ಟಿಫಿಕೇಟನ್ನು ಕೊಟ್ಟು ಶಾಸಕರಾದರು. ಅವರ ವಿರುದ್ಧ ಪರಾಭವಗೊಂಡಂಥ ವ್ಯಕ್ತಿ ಅವ್ರ ವಿರುದ್ಧ ದೂರು ದಾಖಲು ಮಾಡಿ ಇವರು ಪರಿಶಿಷ್ಟ ಜಾತಿಗೆ ಸೇರಲ್ಲ, ಬುಡುಗ ಜಂಗಮ ಅಲ್ಲ ಇವರು ಅಂತ ಹೇಳಿ ಅವ್ರನ್ನ ಶಾಸಕತ್ವವನ್ನು ರದ್ದು ಮಾಡಿತ್ತು ಹಿಂದೆ. ಅದೇ ರೀತಿ ಇವರು ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯಲ್ಲಿ, ಜಿಲ್ಲಾಡಳಿತದ ಸಮಿತಿಯಲ್ಲಿ ಅವರು ಪರಿಶಿಷ್ಟ ಜಾತಿಗೆ ಸೇರಲ್ಲ, ಅವರು ಬೈರಾಗಿ ಜಾತಿಗೆ ಸೇರ್ತಾರಂತ ಹೇಳಿ ಆ ಸಮಿತಿ ವರದಿ ಕೊಟ್ಟಿದೆ. ಇವತ್ತು ಇವರು ಎಷ್ಟೋ ಈ ಒಂದು ತನಿಖೆಯನ್ನು ದಿಕ್ಕು ತಪ್ಪಿಸಲಿಕ್ಕೆ ಹೋದ್ರೂ ಕೂಡ ಇವತ್ತು ಕಾನೂನು ಅವ್ರ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟಿದೆ. ಹಾಗಾಗಿ ಇವತ್ತು ಕಾಂಗ್ರೆಸ್ಸು ದಲಿತರ ಅಂತ ಹೇಳಿ ದಲಿತರ ಹಣವನ್ನು ತಿಂದು ದಲಿತರ ಮೀಸಲಾತಿಯನ್ನು ತಿಂತಕ್ಕಂಥ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಧಿಕ್ಕಾರವನ್ನು ಹೇಳ್ತಿದೆ. ಇವತ್ತು ಕೋರ್ಟಿನ ತೀರ್ಪೇನಿದೆ, ಆ ಕೋರ್ಟಿನ ತೀರ್ಪಿಗೆ ನಾವೆಲ್ಲರೂ ಕೂಡ ಇವತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಭಿನಂದನೆಯನ್ನು ಸಲ್ಲಿಸುತ್ತೆ. ಕೂಡಲೇ ಏನು ಇವನು ಮಂಜುನಾಥ್ ದಲಿತ ವಿರೋಧಿ ಇದ್ದಾರೆ, ದಲಿತರ ಹೆಸರಿನಲ್ಲಿ ದಲಿತರ ವಂಚನೆ ಮಾಡತಕ್ಕಂಥ ಈ ಮಂಜುನಾಥನ್ನು ಕೂಡಲೇ ಬಂಧಿಸಬೇಕು, ಶಾಸಕತ್ವವನ್ನು ರದ್ದು ಮಾಡಬೇಕು. ಜೊತೆಗೆ ಕಾಂಗ್ರೆಸ್ಸು ಎ.ಐ.ಸಿ ಅಧ್ಯಕ್ಷರಿಗೂ ಕೂಡ ನಾವು ಮನವಿ ಮಾಡ್ತಿದ್ದೇವೆ, ಕೂಡಲೇ ಅವನ ಕಾಂಗ್ರೆಸ್ ಸದಸ್ಯತ್ವವನ್ನು ಕೂಡ ರದ್ದು ಮಾಡಬೇಕು, ಅವನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಇಲ್ಲಿ ವಾದದಲ್ಲಿ ನಾವು ಇವತ್ತು ಇದನ್ನೇ ಮೇನ್ ವಿಷಯವನ್ನು ಇಟ್ಕೊಂಡು ಇವತ್ತು ಸುವರ್ಣಸೌಧ ಛಲವನ್ನು ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಇಲ್ಲಿಂದಲೇ ಕೂಡ ಬೃಹತ್ ಹೋರಾಟವನ್ನು ರೂಪಿಸಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ಈಗಲೂ ಇದ್ದರೂ ಬಾಬಾ ಸಾಹೇಬ್ರ ಕಾಲದಲ್ಲಿ ಇದ್ದಂಥ ಕೆಲವರು ದಲಿತ ಸಮುದಾಯದ ಈ ಗುಲಾಮಗಿರಿ ರಾಜಕಾರಣ ಇವತ್ತಿನ ನೆನ್ನೆದಲ್ಲ. ಅಂಥ ದಲಿತ ಸಮುದಾಯದಲ್ಲಿರ್ತಕ್ಕಂಥ ಕೆಲವರು ಗುಲಾಮಗಿರಿ ರಾಜಕಾರಣ ಮಾಡಲಿಕ್ಕಾಗಿ ಆ ಗುಲಾಮ್ ರಾಜಕಾರಣ ಮಾಡ್ತಕ್ಕಂಥ ಈ ನಾಯಕರು ಆ ಮತದಾರ ದಿಕ್ಕು ತಪ್ಪಿಸೇ ಹೊರತು ಮತದಾರ ಯಾವತ್ತೂ ದಿಕ್ಕು ತಪ್ಪಲ್ಲ. ಆ ಕಾರಣದಿಂದ ಇಂಥ ಈ ಮಂಜುನಾಥ್ನಂಥ ಕೆಲವು ಮುಳ್ಳುಗಳು ಇವತ್ತು ಈ ಮಾಡ್ತೀವಿ. ನಾವು ಹೇಳ್ತಿರೋದು ಕೇವಲ MLAನೇ ವಂಚನೆ ಮಾಡಿ ಇವತ್ತು ಪರಿಶಿಷ್ಟ ಜಾತಿ ಪಂಗಡದ ಮೀಸಲಾತಿ ಪಡೆದಾನೆ ಅಂದರೆ ಇಂಥ ಲಕ್ಷಾಂತರ ಇವತ್ತು ನೌಕರನ್ನ ಇನ್ನೆಷ್ಟು ಪಡೆದಿರ್ಬೋದು ಅಂತ ನಮ್ಮ ಆತಂಕ. ಈಗ ಒಬ್ಬ MLAನೇ ಇವತ್ತು ಈ ಥರ ಮಾಡಿದೆ ಅಂದರೆ ಇನ್ನೆಷ್ಟು ನೌಕರುಗಳು ನಮ್ಮ SC/ST ಹೆಸರಿನಲ್ಲಿ ವಂಚನೆ ಮಾಡಿರ್ತಕ್ಕಂಥದ್ದು ನಮ್ಮ ಆತಂಕ ಇದೆ. ಹಾಗಾಗಿ ಇಂಥ ಒಬ್ಬ ಕ್ರಿಮಿಗೆ ಮೊದಲು ಶಿಕ್ಷೆ ಆಗಬೇಕು. ದಯಮಾಡಿ ನಾವು ಹೇಳ್ತಿರೋದು ಇವತ್ತು ಒತ್ತಾಯ ಮಾಡ್ದಲೆ ಬಾಬಾ ಸಾಹೇಬರು ಕೂಡ ಹೇಳಿದ್ದಾರೆ, ನಾವು ಹೋರಾಟ ಮಾಡ್ದಲೆ ಯಾವ ದಲಿತರಿಗೆ ಯಾವುದೇ ನ್ಯಾಯ ಕೂಡ ಸಿಗಲ್ಲ ಅಂತಕ್ಕಂಥದ್ದು. ಹೋರಾಟ ಮಾಡಿದರೆ ನಾವೇ ನ್ಯಾಯ ಪಡಿಬೇಕು. ಇವತ್ತು FIR ಆಗುತ್ತೆ, ನಾಳೆ BV ರಿಪೋರ್ಟ್ ಆಗ್ತಾರೆ. ಇವೆಲ್ಲ ಹೋರಾಟ ಮಾಡಲಿಲ್ಲ ಅಂದರೆ ನಮಗೆ ಯಾವತ್ತೂ ಕೂಡ ನ್ಯಾಯ ಸಿಗಲ್ಲ. ನಾವೆಲ್ಲರೂ ಕೂಡ ಹೋರಾಟ ಮಾಡುವ ಮೂಲಕ ನಾವು ದಲಿತರಿಗೆ ನ್ಯಾಯ ಕೊಡಿಸ್ಬೇಕಾಗೈತೆ. ಅದರ ಮೊದಲನೇದಾಗಿ ಇಂಥ ಒಬ್ಬ ಕ್ರಿಮಿಗೆ ಮೊದಲು ಅವನ್ನ ಬಂಧಿಸಬೇಕು. ಇಲ್ಲಿಗೆ ಕೋಲಾರಲ್ಲ, ಇಡೀ ರಾಜ್ಯಾದ್ಯಂತ ಇಷ್ಟು ಕಡೆ ಒಂದು 20,000 ಜನ, ಒಂದು 15-20,000 ಜನ ಆಗ್ಬೋದು ಸರ್, 20,000 ಜನ ಆಗ್ಬೋದು. ಬರೀ ಕೋಲಾರ ಅಲ್ಲ, ಇಡೀ ರಾಜ್ಯದಲ್ಲಿ 30 ಡಿಸ್ಟಿಕ್ಕಿಂದನೂ